ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಟೈಮು ಕೂಡ ನಾವು ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಬಟ್ ನಾವು ಮನೆಯಲ್ಲೇ ಮನೆ ಮದ್ದಿಂದ ನಾವು ವೆಯ್ಟ್ ಲಾಸ್ ಕೂಡ ಆಗ್ಬೋದು, ಹಾಗೆಯೇ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗ್ಬೋದು. ಮೇನ್ ಥಿಂಗ್ ಸ್ಕಿನ್ನು ಪ್ರಾಬ್ಲಮ್ ಬರೋಕ್ಕೆ ಒಂದು ಆ ಏಜ್, ಸರ್ಟನ್ ಏಜ್ ಕಾರಣ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಓವರ್ ವೆಯ್ಟ್ ಆಗ್ತೀವಿ. ಸೊ ಜಾಸ್ತಿ ವೆಯ್ಟ್ ಆದಾಗ ಕೂಡ ನಮಗೆ ವೆಯ್ಟ್ ಗೇನಿಂದ ಕೂಡ ಸ್ಕಿನ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ PCOD ಪ್ರಾಬ್ಲಮ್ಸ್ ಫೇಸ್ ಮಾಡೋರ್ಗೂ ಕೂಡ ಸ್ಕಿನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಕೂಡ ನಾವು ಪ್ರತಿಯೊಂದು ಸೆಪ್ರೇಟ್ ಆಗಿ ನಾವು ಹಾಸ್ಪಿಟಲ್ಗೆ ತೋರಿಸ್ಕೊಳಕ್ಕಾಗಲ್ಲ ಅಲ್ವಾ. ಲೈಕ್ PCOD ಪ್ರಾಬ್ಲಮ್ಗೆ ಇದ್ದವ್ರಿಗೇ ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಾರ್ಮಲಾಗಿ ಒಂದು ಏಜ್ ಇರುತ್ತೆ ಅಲ್ವಾ, ಲೈಕ್ 18+ ಏಜ್ ಇರುತ್ತಲ್ವ. ಸೊ ಆ ಟೈಮಲ್ಲಿ ಸ್ಟಾರ್ಟ್ ಆಗೋ ಪಿಂಪಲ್ಸ್ ಏನಿರುತ್ತೆ ಅಲ್ಲ, ಅದು ಏಜ್ ಪಿಂಪಲ್ಸು. ಸೊ ಆ ಪಿಂಪಲ್ಸ್ ಕಂಟ್ರೋಲ್ ಮಾಡೋಕ್ಕೆ ಬೇರೆ ಥರದ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ವೇಟ್ ಗೇನ್ ಆದವ್ರಿಗೆ ಡಿಫ್ರೆಂಟ್ ಟೈಪ್ ಆಫ್ ಪಿಂಪಲ್ಸ್ ಆಗುತ್ತೆ. ಸೊ ಅದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಹೀಗೆ ವಿಧವಾದ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿ ನಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಎಲ್ಲದಕ್ಕೂ ಕೂಡ ತನ್ನದೇ ಆದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಬಟ್ ಇವೆಲ್ಲದಕ್ಕೂ ಕೂಡ ಒಂದೇ ಸೊಲ್ಯೂಷನ್ ಅಂತಂದರೆ ನಾನಿವತ್ತು ತೋರಿಸುವಂಥ ಜ್ಯೂಸ್. ಎಲ್ಲ ರೀತಿಯ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದವರು, ಲೈಕ್ ನಾನು ಮುಂಚೆ ಹೇಳಿರೋ ಹಾಗೆ ಒಂದು ಏಜ್ ಪಿಂಪಲ್ಸ್ ಆಗಿರ್ಬೋದು, ಇನ್ನೊಂದು PCOD ಪ್ರಾಬ್ಲಮಿಂದ ಬರುವಂಥ ಪಿಂಪಲ್ಸ್ ಆಗಿರ್ಬೋದು, ವೇಟ್ ಗೇನ್ ಆಗಿರೋದ್ರಿಂದ ಬರುವಂಥ ಪಿಂಪಲ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಒಂದೇ ಸೊಲ್ಯೂಷನ್ ಇವತ್ತು ನಾನು ನಿಮಗೋಸ್ಕರ ತೊಗೊಂಡ್ಬಂದಿದ್ದೀನಿ. ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ವ್ಯತ್ಯಾಸ ಕೂಡ ನೀವು ಕಾಣ್ತಿರ್ಬೋದು. ನಾನು ಮುಂಚೆ ಮಾಡೋ ವೀಡಿಯೋಸ್ಗಳಿಗಿಂತ ಈಗಲೂ ಸ್ವಲ್ಪ ಬೆಟರ್ ಆಗಿದೆ ಅಲ್ವಾ. ಸೊ ನಾನು ಯಾವುದೇ ವಿಡಿಯೋ ತೋರಿಸ್ಬೇಕು, ನಾನು ಯಾವುದೇ ಒಂದು ಪ್ರಾಡಕ್ಟನ್ನು ತೋರಿಸ್ತೀನಿ ಅಂತಂದರೆ ಫಸ್ಟ್ ನಾನು ಅದನ್ನು ಟ್ರಯಲ್ ಮಾಡಿರ್ತೀನಿ. ನನಗೆ ಅದು ಸೂಟ್ ಆಯಿತು ಅಂತಂದರೆ ಮಾತ್ರ ನಾನು ತೋರಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಮಾತ್ರ ಎಂಡ್ವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬಾಟಲ್ ಗಾರ್ಡ್ದು 4 ಪೀಸ್ ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಸೋರೆಕಾಯಿ ಅಂತಾರಲ್ವ, ಸೊ ಅದರದ್ದು ಒಂದು 4-5 ಪೀಸ್ ತೊಗೊಂಡಿದ್ದೀನಿ. ನಂತರ 1 ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಹಾಫ್ ಬೀಟ್ರೂಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಬಾಟಲ್ ಗಾರ್ಡ್ ಒಂದು 5 ಪೀಸು, ಬೀಟ್ರೂಟನ್ನು ಒಂದು ಹಾಫ್ ತೊಗೊಂಡಿದ್ದೀನಿ. ನಂತರ 1 ಫುಲ್ ಕ್ಯಾರೆಟ್ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇವು 4 ಕೂಡ ಚೆನ್ನಾಗಿ ವಾಶ್ ಮಾಡಬೇಕು. ಒಂದು 2 ಟೈಮ್ಸ್ ವಾಶ್ ಮಾಡಿ ನೀಟಾಗಿ ಆಗುತ್ತೆ. ಸೊ ಇವುಗಳನ್ನೆಲ್ಲನೂ ಕೂಡ ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಹಾಫ್ ಲೆಮನ್ ಅಷ್ಟು ನಾವು ಆ್ಯಡ್ ಮಾಡ್ಕೋಬೇಕು. ಹಾಫ್ ಲೆಮನ್ ಜ್ಯೂಸನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್, ಪುದೀನ, ಬಾಟಲ್ ಗಾರ್ಡ್, ಲೆಮನ್ ಇವೆಲ್ಲ ಕೂಡ ನಮಗೆ ಸ್ಕಿನ್ಗೆ ಆಗಿರ್ಬೋದು, ಹೆಲ್ತ್ಗೆ ಆಗಿರ್ಬೋದು ತುಂಬಾ ಒಳ್ಳೆಯದು. ಇದರಲ್ಲಿ 1 ಗ್ಲಾಸಷ್ಟು ವಾಟರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸಿ ಹಾಕ್ಕೊಂಡ ನಂತರ ಈ ಥರ ನಾವು ಡ್ರೈನ್ ಮಾಡ್ಕೋಬೇಕು. ಸೊ ಜ್ಯೂಸನ್ನು ಸಪ್ರೇಟ್ ಮಾಡಬೇಕು. ನಂತರ ಅದರದ್ದು ಪೀಚ್ ಏನು ಬರುತ್ತಲ್ವ ಅದು ಸಪ್ರೇಟ್ ಮಾಡಬೇಕು. ಇದು ಹೇರ್ ಗ್ರೋತಿಗೆ ತುಂಬಾ ಯೂಸ್ಫುಲ್ ಆ್ಯಂಡ್ ಸ್ಕಿನ್ ಹೆಲ್ದಿ ಆಗಿರೋಕ್ಕೆ ಕೂಡ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ಡೈಲಿ ತೊಗೋಬೇಕಾಗುತ್ತೆ, ಅಥವಾ ಡೈಲಿ ಆಗಿಲ್ಲ ಅಂದರೂ ಕೂಡ 2 ಡೇಸ್ ಒಂದ್ಸರಿ ಆದರೂ ಇದನ್ನು ತೊಗೋಬೇಕು. ಸೊ ಆಗಲೇ ನಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿದ್ರಲ್ವ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಭಾವಿಸ್ತೀನಿ. ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು. ಖಂಡಿತ ಈ ಜ್ಯೂಸನ್ನು ನೀವು ಟ್ರೈ ಮಾಡಿ ಆ್ಯಂಡ್ ನಿಮಗೆ ಹೇಗೆ ವರ್ಕ್ ಆಯಿತು ಅನ್ನೋದು ಕಮೆಂಟಲ್ಲಿ ತಪ್ಪದೆ ಹೇಳಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಇಷ್ಟನ್ನು ಹೇಳ್ತಾ ನಾನು ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.